ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ ಕ್ರೋಶೆ ಡಿಸೈನ್ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ನಾನಿಲ್ಲಿ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಲಾಕ್ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ 4 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 ಚೈನ್ಸ್ ಹಾಕ್ಕೊಂಡು 4 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆ ಒಳಗಡೆಯಿಂದ ದಾರ ತೆಗೆದು ನೀಡಲ್ ಮೇಲೆ 2 ದಾರ ಆಗುತ್ತೆ. ಸೊ 2 ದಾರನೂ ಒಂದು ಮಾಡ್ಕೊಳ್ತೀನಿ. ಒಂದು ಲಾಕ್ ಮಾಡಿಕೊಂಡು ಮತ್ತೆ ನಾನು ಒಂದು ಚೈನ್ ಹಾಕ್ಕೊಂಡು ಹಾಗೆ ಒಂದು ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಮತ್ತೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಮತ್ತೆ ಒಂದು ಚೈನ್ ಹಾಕಿ ಹಾಗೇನು ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಮತ್ತೆ ಬಟ್ಟೆ ಒಳಗಡೆಯಿಂದ ದಾರ ತೆಗೆದು 2 ದಾರನೂ ಒಂದು ಮಾಡ್ಕೊಳ್ತೀನಿ. ಸೊ 1 ಲಾಕ್ ಆಯಿತು. ಸ್ಟಾರ್ಟಿಂಗ್ 2 ಲಾಕ್, 4 ಚೈನ್, 1 ಲಾಕ್, 1 ಚೈನ್, 1 ಲಾಕ್, 1 ಚೈನ್ ಆ್ಯಂಡ್ 1 ಲಾಕ್ ಮಾಡ್ಕೊಂಡ್ಮೇಲೆ ದಾರನ ಸ್ವಲ್ಪ ಮೇಲ್ಗಡೆ ಮಾಡಿಕೊಂಡು ನಾನಿಲ್ಲಿ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಬೀಡ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೂ ಕೂಡ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಕೂಡ ಮೀಡಿಯಮ್ ಸೈಜ್ ಬೀಡ್ ತೊಗೊಳ್ಳಿ. ನೀವು ಯಾವ ಥರ ಬೀಡ್ ತೊಗೊತೀರ ಅದ್ರ ಮೇಲೆ. ನಾನಿಲ್ಲಿ ಬೀಡ್ ತೊಗೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆಗೂ ಲಾಕ್ ಮಾಡ್ಕೊಂಡು ನಾನಿಲ್ಲಿ 5 ಚೈನ್ಸ್ ಹಾಕ್ಕೊಳ್ತೀನಿ. ಯಾಕಂದರೆ ಬೀಡ್ ನಾನು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಅಲ್ಲ. ನಿಮಗೆ ನೀವು ಯಾವ ಥರ ಸೈಜ್ ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್. ನೀವು ಇಲ್ಲಿ ನಾನು 5 ಚೈನ್ ಹಾಕ್ತಾ ಇರೋ ಜಾಗದಲ್ಲಿ ನೀವು ಬೇರೆ ಅಷ್ಟು ಚೈನ್ ಹಾಕ್ಕೋಬೋದು. ನಾನಿಲ್ಲಿ 5 ಚೈನ್ ಹಾಕಿ ಬಟ್ಟೆನ ಹಿಂದೆ ಮಾಡಿ ನಾವು ಬೀಡ್ ಲೆಫ್ಟ್ ಸೈಡಲ್ಲಿ ಏನು ಲಾಕ್ ಇತ್ತಲ್ಲ, ಬೀಡ್ ಆದಮೇಲೆ ಲೆಫ್ಟ್ ಸೈಡ್ ಲಾಕ್, ಆ ಲಾಕ್ ಒಳಗಡೆಯಿಂದ ದಾರ ತಂದು ನೀಡಲ್ ಮೇಲೆ 2 ದಾರ ಇರುತ್ತೆ, 2 ದಾರನೂ ಒಂದು ದಾರ ಮಾಡ್ಕೊತೀನಿ. ಸೊ ಒಂದು ಲಾಕ್ ಮಾಡ್ಕೊಳ್ತೀನಿ. ಒಂದು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಚೈನ್ ಆಗಿ ಮತ್ತೆ ಒಂದು ಲಾಕ್ ಇರುತ್ತಲ್ಲ ಆ ಲಾಕಿಗೆ ಕೂಡ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಬಟ್ಟೆನ ಮತ್ತೆ ನಾನು ಸೀದಾ ಮಾಡ್ಕೊತೀನಿ. ಸೀದಾ ಮಾಡ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಬೀಡ್ ಮೇಲ್ಗಡೆ 5 ಚೈನ್ ಏನು ಹಾಕಿದ್ವಲ್ಲ ಅದರೊಳಗಡೆಯಿಂದ ದಾರ ತೊಗೊಂಡು ಬರಬೇಕು. ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ. ಸೊ 2 ದಾರ ಎರಡು ದಾರ ಒಂದು ಡಬಲ್ ಕ್ರೋಶೆಟ್ ಮಾಡ್ಕೊತೀನಿ. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಂದು 5 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ಮತ್ತು 3 ದಾರ ಇರೋದನ್ನ 2 ದಾರ ಮಾಡಿ ಮತ್ತು 2 ದಾರನ 1 ದಾರ ಮಾಡ್ಕೋಬೇಕು. ಮತ್ತು ಇನ್ನೊಂದು ಡಬಲ್ ಕ್ರೋಶೆಟ್. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಂದು 5 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. 2 ದಾರ 2 ದಾರ 1. ಸೊ 3 ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 5 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 3 ಡಬಲ್ ಕ್ರೋಶೆಟ್ ಮಾಡಿಕೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ, ಓಕೆನಾ. ಟೈಟ್ ಮಾಡ್ಕೊಂಡು ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಂದು 5 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು 2 ದಾರ 2 ದಾರ 1 ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು 5 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ಮತ್ತು 3 ದಾರ 2 ದಾರ ಮಾಡಿ 2 ದಾರನ 1 ದಾರ ಮಾಡ್ಕೋಬೇಕು. ಮತ್ತು ಇನ್ನೊಂದು ಸಲ ಕೂಡ ಇದೇ ಥರ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಈ ಥರ 3 ಡಬಲ್ ಕ್ರೋಶೆಟ್ ಮಾಡಿಕೊಂಡು ಒಂದು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನಾನು 3 ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಸೇಮ್ 5 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು 2 ದಾರನ 1 ದಾರ ಮಾಡ್ಕೊತೀನಿ. ಸೊ ಈ ಲಾಕ್ನ ನಾವು ಸ್ವಲ್ಪ ಟೈಟಾಗಿ ಮಾಡ್ಕೊಬೇಕು. ಸೊ ಅಲ್ಲಿ ನಿಮಗೆ ಪೆಟಲ್ ಡಿಸೈನ್ ಥರ ಬರಬೇಕು, ಆ ಥರ ಮಾಡ್ಕೋಬೇಕು. ಅದಾದಮೇಲೆ ಇನ್ನು 3 ಡಬಲ್ ಕ್ರೋಶೆಟ್ ಮಾಡ್ಕೊಬೇಕು 5 ಚೈನ್ ಗ್ಯಾಪ್ ಒಳಗಡೆ. ನಾವು 5 ಚೈನ್ ಗ್ಯಾಪ್ ಒಳಗಡೆ ಮೊದಲಿಗೆ 3 ಡಬಲ್ ಕ್ರೋಶೆಟ್ ಮಾಡಿ ಒಂದು ಲಾಕ್ ಮಾಡ್ಕೊಳ್ತೀವಿ. ಮತ್ತು 3 ಡಬಲ್ ಕ್ರೋಶೆಟ್ ಮಾಡಿ ಒಂದು ಲಾಕ್ ಮಾಡಿ ಮತ್ತು 3 ಡಬಲ್ ಕ್ರೋಶೆಟ್ ಮಾಡ್ಕೊಳ್ತೀವಿ. ಇದೊಂಥರ ಪೆಟಲ್ ಟೈಪ್ ಬರುತ್ತೆ, ಫ್ಲವರ್ ಟೈಪ್ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು. ಸೊ ನೋಡಿ, 3 ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದಾದಮೇಲೆ ಅದೆಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ಆ 3 ಡಬಲ್ ಕ್ರೋಶೆಟ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆ ಒಳಗಡೆಯಿಂದ ದಾರ ತಂದು 2 ದಾರ 1 ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಒಂದು ಚೈನ್ ಹಾಕಿ ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆ ಒಳಗಡೆಯಿಂದ ದಾರ ತರಬೇಕು. ಸೊ ನೀಡಲ್ ಮೇಲೆ 2 ದಾರ ಆಗುತ್ತೆ, 2 ದಾರನ 1 ದಾರ ಮಾಡ್ಕೋಬೇಕು. ಮತ್ತು ಒಂದು ಚೈನ್ ಮಾಡ್ಕೊಳ್ಳಿ. ಚೈನ್ ಮಾಡಿಕೊಂಡು ಮತ್ತೆ ಬಟ್ಟೆಗೆ ಒಂದು ಲಾಕ್ ಮಾಡ್ಕೋಬೇಕು. ಸೊ ಡಿಸೈನ್ ತುಂಬ ಈಸಿ ಇದೆ ಆ್ಯಂಡ್ ಸಿಂಪಲ್ ಆಗಿದೆ ಫ್ರೆಂಡ್ಸ್, ಬೇಗ ಆಗುತ್ತೆ ಬರೀ ಥ್ರೆಡ್ ವರ್ಕ್ ಇರೋದ್ರಿಂದ. ನೋಡಿ, ಲಾಕ್ ಆದಮೇಲೆ ನಾನಿಲ್ಲಿ 4 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ಸ್ ಹಾಕ್ಕೊಂಡು 4 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಈ 4 ಚೈನ್ ಗ್ಯಾಪ್ ಏನಕ್ಕೆ ಹಾಕ್ತಾ ಇದ್ದೀನಿ ಅಂತ ಅಂದರೆ ಬೇಬಿ ಕುಚ್ಚು ಹಾಕ್ಕೊಳ್ಳೋದಕ್ಕೆ ಅಂತೇಳಿ ಮಾಡ್ಕೊಳ್ತಾ ಇರೋದು. ಸೊ 4 ಚೈನ್ ಹಾಕಿ ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಒಂದು ಚೈನ್ ಮಾಡಿ ಮತ್ತೆ ಬಟ್ಟೆಗೆ ಒಂದು ಲಾಕ್ ಮಾಡಬೇಕು. ಮತ್ತೆ ಒಂದು ಚೈನ್ ಮಾಡಿಕೊಂಡು ಹಾಗೆ ಇನ್ನೂ ಒಂದು ಲಾಕ್ ಮಾಡ್ಕೊಬೇಕು. ನಿಮಗೆ ಇಲ್ಲಿ ಯಾವುದೇ ಥರ ಕನ್ಫ್ಯೂಷನ್ ಆಗೋದಿಲ್ಲ ಫ್ರೆಂಡ್ಸ್. ನಾನು ತುಂಬ ಡೀಟೈಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ಹಾಗೆ ಡೀಟೈಲಾಗಿ ತೋರಿಸ್ತಾ ಇದ್ದೀನಿ ಕೂಡ. ಅದಾದಮೇಲೆ ಇಲ್ಲಿ ನಾನು ದಾರನ ಸ್ವಲ್ಪ ಮೇಲ್ಗಡೆ ಮಾಡಿ ಆಗಲೇ ಮೀಡಿಯಮ್ ಸೈಜ್ ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ವಲ್ಲ ಅದೇ ಥರ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡಿಕೊಂಡು
ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಬೀಡ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಬೀಡ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸೊ 5 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ 5 ಚೈನ್ಸ್ ಹಾಕ್ಕೊಂಡೆ. 5 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಬಟ್ಟೆನ ನಾನು ಮತ್ತೆ ಹಿಂದೆ ತಿರುಗಿಸಿ ಬೀಡ್ ಲೆಫ್ಟ್ ಸೈಡಲ್ಲಿ ಏನು ಲಾಕ್ ಇತ್ತಲ್ಲ, ಬಟ್ಟೆಗೆ ಲಾಕ್ ಮಾಡಿದ್ವಲ್ಲ, ಅದರೊಳಗಡೆಯಿಂದ ದಾರ ತಂದು ನೀಡಲ್ ಮೇಲೆ 2 ದಾರವನ್ನು 1 ದಾರ ಮಾಡ್ಕೊಬೇಕು. ಸೊ 1 ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ 1 ಚೈನ್ ಮಾಡಿಕೊಂಡು, ಚೈನ್ ಆದಮೇಲೆ ಏನು ಲಾಕ್ ಇತ್ತಲ್ಲ ಲೆಫ್ಟ್ ಸೈಡಲ್ಲಿ, ಅದೇ ಲಾಕಿಗೆ ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸೊ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನಿಲ್ಲಿ ಬಟ್ಟೆನ ಸೀದಾ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆನ ಸೀದಾ ಮಾಡ್ಕೊಳ್ಳಿ. ಸೀದಾ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಂದು 5 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. 2 ದಾರ ಒಂದು ಮತ್ತು 2 ದಾರ ಒಂದು. ಸೊ ಇಲ್ಲಿ ನಾವು 3 ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನಿಮ್ಗಾಗಲೇ ಹೇಳಿದೆ ಅಲ್ಲ, ನಾನು ಆಗಲೇ ತೋರಿಸ್ಕೊಟ್ಟಲ್ಲ, 3 ಡಬಲ್ ಕ್ರೋಶೆಟ್ 1 ಲಾಕ್, 3 ಡಬಲ್ ಕ್ರೋಶೆಟ್ 1 ಲಾಕ್, 3 ಡಬಲ್ ಕ್ರೋಶೆಟ್, ಈ ಥರ ಮಾಡ್ಕೋಬೇಕು. ಇದೊಂಥರ ಪೆಟಲ್ ಥರ ಬರುತ್ತೆ ಡಿಸೈನ್ ಇದು ನೋಡಿ. 3 ಡಬಲ್ ಕ್ರೋಶೆಟ್ ಆದಮೇಲೆ ನಾನು 5 ಚೈನ್ ಗ್ಯಾಪ್ಗೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಅದು ಸ್ವಲ್ಪ ಟೈಟಾಗಿ ಮಾಡ್ಕೊಳ್ಳಿ, ಯಾಕಂದರೆ ಇಲ್ಲಾಂದರೆ ಪೆಟಲ್ ಟೈಪ್ ಬರೋದಿಲ್ಲ, ಅದು ಇಲ್ಲ ರೌಂಡ್ ಟೈಪ್ ಬಂದುಬಿಡುತ್ತೆ, ಆರ್ಚ್ ಥರ ಬಂದುಬಿಡುತ್ತೆ. ಸೊ 3 ಡಬಲ್ ಕ್ರೋಶೆಟ್ ಆದಮೇಲೆ ನೀವು ಬಟ್ಟೆಗೆ ಏನು ಲಾಕ್ ಮಾಡ್ಕೊಳ್ತೀರಲ್ಲ ಫ್ರೆಂಡ್ಸ್, ಆ ಲಾಕ್ನ ಸ್ವಲ್ಪ ಟೈಟಾಗಿ ಮಾಡ್ಕೊಳ್ಳಿ, ಫಿಟ್ಟಾಗಿ ಕೂತ್ಕೊಬೇಕದು, ಆ ಥರ ಮಾಡ್ಕೊಳ್ಳಿ ನೋಡಿ. ಅದಾದಮೇಲೆ ಇಲ್ಲಿ ನಾನು ಮತ್ತೆ 3 ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ. 3 ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಸೇಮ್ ಬಟ್ಟೆಗೆ ಟೈಟಾಗಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಅಂದರೆ 5 ಚೈನ್ ಗ್ಯಾಪ್ ಏನಿತ್ತು 5 ಚೈನ್ಗೆ ಟೈಟಾಗಿ ಒಂದು ಲಾಕ್ ಮಾಡಿಕೊಂಡು ಮತ್ತೆ 3 ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೂಜಿ ಮೇಲೆ ಒಂದು ಸಲ ದಾರ ತಂದು 5 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು 3 ದಾರನ 2 ದಾರ, 2 ದಾರನ 1 ದಾರ ಮಾಡ್ಕೋಬೇಕು. ಇದೇ ಥರ 3 ಡಬಲ್ ಕ್ರೋಶೆಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಈ ಡಿಸೈನ್ ತುಂಬ ಈಸಿ ಇದೆ. ಯಾರೆಲ್ಲ ಕ್ರೋಶಾ ಡಿಸೈನ್ ಇಷ್ಟಪಡಲ್ಲ, ತುಂಬ ಗ್ರ್ಯಾಂಡಾಗಿರುತ್ತೆ, ಅಂಥವರಿಗೆಲ್ಲ ಈ ಥರ ಡಿಸೈನ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಲುಕ್ಕಾಗಿ. ಅಂಥವ್ರು ಈ ಥರ ಡಿಸೈನ್ಸ್ನೆಲ್ಲ ತುಂಬ ಇಷ್ಟಪಡ್ತಾರೆ ಬೇಗ ನೋಡಿ. ಸಿಂಪಲ್ ಆ್ಯಂಡ್ ತುಂಬ ಲುಕ್ಕಾಗಿ ಕಾಣುತ್ತೆ ನೋಡಿ. 3 ಡಬಲ್ ಕ್ರೋಶೆಟ್ ಆದಮೇಲೆ ಬಟ್ಟೆಗೆ ಒಂದು ಸಲ ಲಾಕ್ ಮಾಡಿ 1 ಚೈನ್ ಹಾಕಿ ಮತ್ತೆ ಬಟ್ಟೆಗೆ ಒಂದು ಸಲ ಲಾಕ್ ಮಾಡಿಕೊಂಡು ನಾನಿಲ್ಲಿ 4 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಸೀರೆಗೆ ಹಾಕ್ತಾ ಇರೋದ್ರಿಂದ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. 4 ಚೈನ್ ಆದಮೇಲೆ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇರೋದ್ರಿಂದ 4 ಚೈನ್ ಹಾಕಿ 2 ಲಾಕ್ಸ್ ಮಾಡಿಕೊಂಡು 2 ಇಲ್ಲ 3 ಚೈನ್ಸ್ ಹಾಕ್ಕೊಂಡು ದಾರಾನ ಬಿಟ್ಟು ದಾರಾನ ಕಟ್ ಮಾಡ್ಕೊಳ್ತೀನಿ ನಾನಿಲ್ಲಿ ನೋಡಿ. ಕಟ್ ಮಾಡ್ಕೊಂಡಿದ್ದು ಆದಮೇಲೆ ಅದನ್ನು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ, ಅದು ಟೈಟಾಗಿ ಕೂತ್ಕೊಳ್ಳುತ್ತೆ. ಅದಾದಮೇಲೆ ನೀವು ಸ್ವಲ್ಪ ಗಮ್ಮ ಕಾಣಿಸಿ ಡಿಸೈನ್ ನೋಡಿ ಫ್ರೆಂಡ್ಸ್, ಈ ಥರ ಬರೋದು ತುಂಬ ಚೆನ್ನಾಗಿದೆ. ಯಾರೆಲ್ಲ ಗ್ರ್ಯಾಂಡ್ ಕ್ರೋಶಾ ಡಿಸೈನ್ ಇಷ್ಟಪಡೋದಿಲ್ಲ, ಬರೀ ಬೇಬಿ ಕುಚ್ಚು ಹಾಕ್ಸ್ಕೊತಾರಲ್ಲ, ಅಂಥವ್ರಿಗೆಲ್ಲ ಈ ಥರ ಡಿಸೈನ್ ತುಂಬ ಇಷ್ಟ ಆಗುತ್ತೆ. 4 ಚೈನ್ ಗ್ಯಾಪಲ್ಲಿ ನೀವು ಬೇಬಿ ಕುಚ್ಚು ಕಟ್ಕೋಬೋದು ಫ್ರೆಂಡ್ಸ್. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ಇದ್ರ ಚಾರ್ಜಸ್ ಬಂದು 350 ಅರೌಂಡ್ ಚಾರ್ಜಸ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.